ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಈ ಸೆಲ್ಫ್ ಕಲರ್ ಸೀರೆಗೆ ಒಂದು ಹ್ಯಾಂಗಿಂಗ್ ಟ್ಯಾಸಲ್ಸ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ಸೀರೆ ಕಲರ್ನೇ ತಗೊಂಡಿದ್ದೀನಿ, ಯಾಕಂದರೆ ಇದು ಸೆಲ್ಫ್ ಕಲರ್ನಲ್ಲಿದೆ. ನೋಡಿ, ನಾನಿಲ್ಲಿ 7 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನಾನು ಇವತ್ತಿನ ಡಿಸೈನ್ಗೆ ಈ ರೀತಿಯಾಗಿರೋ ಸ್ಕ್ವೇರ್ ಬೀಡನ್ನ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿರೋ ಸ್ಕ್ವೇರ್ ಬೀಡು ನಾವು ವರ್ಕ್ ಮಾಡಬೇಕಾದ್ರೆ ಮುರಿದೋಗಲ್ಲ, ಹಾಗಾಗಿ ಈ ರೀತಿಯಾಗಿರೋ ಸ್ಕ್ವೇರ್ ಬೀಡನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸ್ಕ್ವೇರ್ ಬೀಡಿಂದ ಈ ರೀತಿಯಾಗಿ ಮೊದಲಿಗೆ ದಾರನ ಆಚೆ ಎಳ್ಕೊಂಡು 2 ನಾಟ್ನ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ 2 ನಾಟ್ನ ಹಾಕಿ ಆದಮೇಲೆ ಇಲ್ಲಿ 2 ನಾಟ್ನ ಕೆಳಗಡೆ ನೀಡಲ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀಡಲ್ನ ಹಾಕಿ ದಾರ ಅಂತಂದು 1 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಳ್ಳಿ. ದಾರನ ತಗೊಂಡು ಈ ರೀತಿಯಾಗಿ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತಲ್ಲ, 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯೋ ಅದನ್ನು ಡಬಲ್ ಕ್ರೋಶೆ ಕಂಬದೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಸ್ಕ್ವೇರ್ ಬೀಡನ್ನ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ಡಬಲ್ ಕ್ರೋಶೆ ಕಂಬ ಆದಮೇಲೆ ಈ ರೀತಿಯಾಗಿ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಎಕ್ಸ್ಟ್ರಾ ದಾರನ ಕಟ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಸ್ಕ್ವೇರ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲಿ 2 ಚೈನ್ನ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಬಿಟ್ಟು ನಾನು ಒಂದು ಸೈಡಲ್ಲಿ 8 ಕಂಬನ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಬಿಟ್ಟು 8 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ಇವಾಗ ಈ ಸೈಡ್ ಈ ರೀತಿ ತಿರುಗಿಸ್ಕೊಂಡು ಮತ್ತು ಈ ಸೈಡೂ 8 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಕೌಂಟಿಂಗ್ಸ್ ಗೊತ್ತಾಗಲ್ವಲ್ಲ, ಹಾಗಾಗಿ ನಾನು ಕೌಂಟಿಂಗ್ಸಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಕಾರ್ನರ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಆದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ 4 ಸೈಡೂ 8 ಕಂಬಗಳಂದರೆ ಒಟ್ಟು 32 ಕಂಬಗಳು ಬರುತ್ತೆ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಬಿಟ್ಟು ಒಟ್ಟು 32 ಕಂಬಗಳನ್ನ ಮಾಡ್ಕೋಬೇಕು. 4 ಸೈಡಲ್ಲೂ 8 ಕಂಬ ಬರೋ ಥರ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 8 ಕಂಬ ಆಗಿದೆ. ಇವಾಗ ಉಳಿದಿರೋ 2 ಸೈಡು 8 ಕಂಬಗಳನ್ನ ಮಾಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಸ್ಕ್ವೇರ್ ಬೀಡಿಗೆ 32 ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮೊದಲನೇ ಕಂಬ ಏನಿರುತ್ತಲ್ಲ ಅದ್ರ ಮೇಲ್ಗಡೆ ನೋಡಿ, 2 ಚೈನ್ನ ಮೇಲ್ಗಡೆ ಅಥವಾ ಮೊದಲನೇ ಕಂಬದ ಮೇಲ್ಗಡೆ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರ ಅಂತಂದು ನೀಡಲ್ ಮೇಲೆ ಲೂಪ್ ಇರುತ್ತಲ್ಲ, ಆ ಲೂಪಿಂದನೂ ಎಳ್ಕೋಬೇಕು. ನೋಡಿ, ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ಆದಮೇಲೆ ಇವಾಗ ನಾನು ನೆಕ್ಸ್ಟ್ ಕಂಬಕ್ಕೆ ನೋಡಿ, ಪಕ್ಕದಲ್ಲಿರೋ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಇವಾಗ ನಾನಿಲ್ಲಿ 3 mm ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಸಿಲ್ವರ್ ಬೀಡನ್ನ ತಗೊಂಡಿದ್ದೀನಿ. ಇದು ಗೋಲ್ಡ್ ಬೀಡ್, ಯಾಕಂದರೆ ಥ್ರೆಡ್ ವರ್ಕ್ನ ಮಾಡಿ ಆದಮೇಲೆ ಗೋಲ್ಡ್ ಬೀಡು ಕಾಣಿಸಲ್ಲ, ಹಾಗಾಗಿ ನಾನಿಲ್ಲಿ ಗೋಲ್ಡ್ ಕಲರ್ ಸ್ಕ್ವೇರ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ, ಸೀರೆಯಲ್ಲಿ ಸಿಲ್ವರ್ ಜರಿ ಇರೋದ್ರಿಂದ ನಾನು ಸಿಲ್ವರ್ ಬೀಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೋಲ್ಡ್ ಜರಿ ಇರುವಂಥ ಸೀರೆಗೆ ಈ ಡಿಸೈನ್ನ ಮಾಡಿಕೊಂಡ್ರೆ ನೀವು ಗೋಲ್ಡ್ ಕಲರ್ 3 mm ಬೀಡನ್ನ ಸೇರಿಸ್ಕೋಬೇಕು. ನೋಡಿ, ನಾನಿಲ್ಲಿ ಒಂದು ಬೀಡನ್ನ ಮೊದಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ಒಂದು ಕಂಬನ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ನೋಡಿ, ಒಂದು ಕಂಬ ಏನಿದೆಯೋ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಬದ ಹೋಲಿಗೆ ಡೈರೆಕ್ಟಾಗಿ ನೀಡಲ್ನ ಹಾಕಿ
ದಾರ ಅಂತಂದು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡ್ಕೋಬೇಕು. ನೋಡಿ, ಸ್ವಲ್ಪ ದಾರನ ಎಳ್ಕೊಂಡು ಮಾಡ್ಕೊಳ್ಳಿ. ಲೂಸಾಗೆ ಇರಲಿ ಸಿಂಗಲ್ ಕ್ರೋಶೆ ಅನ್ನೋದು. ತುಂಬ ಟೈಟಾಗಿ ಮಾಡಿದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಮತ್ತೆ ಒಂದು ಬೀಡನ್ನ ಹಾಕಿ ಒಂದು ಕಂಬನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಬದ ಹೋಲಿಗೆ ಸಿಂಗಲ್ ಕ್ರೋಶೆ, ಮತ್ತು ಒಂದು ಕಂಬ ಸ್ಕಿಪ್ ಮಾಡ್ಕೊಳ್ಳಿ, ಒಂದು ಕಂಬನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಬದ ಹೋಲಿಗೆ ಒಂದು ಸಿಂಗಲ್ ಕ್ರೋಶೆ. ನೋಡಿ, ನಾನಿಲ್ಲಿ ಒಂದು ಕಂಬನ ಸ್ಕಿಪ್ ಮಾಡಿಬಿಟ್ಟು ಒಂದು ಕಂಬಕ್ಕೆ ಸಿಂಗಲ್ ಕ್ರೋಶೆ ಅನ್ನೋದನ್ನು ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಪ್ರತಿಯೊಂದು ಕಂಬಕ್ಕೂ ಬೀಡ್ಗಳನ್ನ ಹಾಕ್ಕೋಬೋದು. ನನ್ನ ಕಸ್ಟಮರು ಕಳಿಸಿರೋ ಡಿಸೈನಲ್ಲಿ ಸ್ವಲ್ಪನೇ ಬೀಡಿರೋದ್ರಿಂದ ನಾನು ಒಂದು ಕಂಬನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಕಂಬಕ್ಕೆ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಬೀಡ್ ಕಮ್ಮಿ ಬರೋ ಥರ ನಾನು ವರ್ಕ್ ಅನ್ನೋದನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ಒಂದು ಬೀಡ್ ಹಾಕಿ ಆದಮೇಲೆ ಒಂದು ಕಂಬನ ಸ್ಕಿಪ್ ಮಾಡ್ಕೊಳ್ಳಿ, ಒಂದು ಕಂಬನ ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಸಿಂಗಲ್ ಕ್ರೋಶೆ. ನಾನು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಲ್ಲ, ಬೇಕು ಅನ್ನೋರು ಹಾಫ್ ಡಬಲ್ ಕ್ರೋಶೆ ಕಂಬ ಅಥವಾ ಡಬಲ್ ಕ್ರೋಶೆ ಕಂಬನೂ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ನೀವು ಡಿಸೈನ್ ಅನ್ನೋದನ್ನು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಕಂಬನ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಕಂಬಕ್ಕೆ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಒಟ್ಟು ಇಲ್ಲಿ 8 ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. 8 ಬೀಡು 9 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇವಾಗ 2 ಚೈನ್ನ ಹಾಕಿ ನಾನು ಈ ರೀತಿಯಾಗಿ ಸ್ವಲ್ಪ ದಾರನ ಕಟ್ ಮಾಡಿಕೊಂಡು ಆಚೆ ಎಳ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಅಕಸ್ಮಾತ್ ನಿಮಗೆ ಈ ಸೈಡಿಂದನೂ ಈ ಸೈಡು ಒಂದು ಸ್ವಲ್ಪ ಬ್ಯಾಲೆನ್ಸ್ ಸಿಗಲಿಲ್ಲ ಅಂದರೆ ನೀವು ಈ ರೀತಿಯಾಗಿ ಎಳ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಎಳ್ಕೊಂಡ್ರೆ ನಿಮಗೆ ಎರಡು ಕಾರ್ನರ್ ಸೈಡು ನೋಡಿ ಸ್ಟ್ರೈಟಾಗಿ ನೋಡಿದರೆ ಈ ರೀತಿಯಾಗಿ 2 ಕಾರ್ನರ್ ಸೈಡು ಒಂದೇ ರೀತಿ ಬರೋ ಥರ ನೀವು ಎಳ್ಕೋಬೇಕು. ನೋಡಿ, ಈ ರೀತಿಯಾಗಿ ನಿಮಗೆ ಪ್ಯಾಚ್ ವರ್ಕ್ ಅನ್ನೋದು ಬರುತ್ತೆ. ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯೋ ಅದನ್ನು ನಾನು ಗಮ್ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಸ್ವಲ್ಪನೇ ಈ ರೀತಿಯಾಗಿ ಗ್ಲೋನ ಹಾಕಿಬಿಟ್ಟು ಕಂಬ ಇರುತ್ತಲ್ಲ ಆ ಸೈಡು ನೋಡಿ, ಈ ರೀತಿಯಾಗಿ ಕಂಬ ಇರುತ್ತಲ್ಲ ಆ ಸೈಡು ಸ್ಟ್ರೈಟಾಗಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಡಿಸೈನ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅಂದರೆ ಟ್ಯಾಸಲ್ಸು ಉಲ್ಟಾ ಆಗುತ್ತಲ್ಲ, ಉಲ್ಟಾ ಆಗುವಾಗ ಗಮ್ ಪೇಸ್ಟ್ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ. ನೋಡಿ, ಈ ರೀತಿಯಾಗಿ ಟ್ರಿಮ್ ಮಾಡಿಕೊಂಡು ಅಂಟಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ ಸೀರೆಗೆ ಆಲ್ರೆಡಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. 2 ಇಂಚಸ್ಗೆ ಒಂದೊಂದು ಟ್ಯಾಸಲ್ಸ್ ಬರೋ ಥರ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಒಟ್ಟು ನನಗೆ ಇಲ್ಲಿ 24 ಪ್ಯಾಚ್ ವರ್ಕ್ಗಳು ಬೇಕಾಗುತ್ತೆ. ನೋಡಿ, ನಾನಿಲ್ಲಿ 24 ಪ್ಯಾಚ್ ವರ್ಕ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೀವೂ ಅಷ್ಟೇ ಮೊದಲೇ ಮಾರ್ಕ್ ಮಾಡ್ಕೊಳ್ಳಿ. ಮೊದಲೇ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಅನ್ನೋದು ಸಿಗುತ್ತೆ. ಒಂದು ಸೀರೆಗೆ ಎಷ್ಟು ಪ್ಯಾಚ್ ವರ್ಕ್ ಬೇಕೋ ಅಷ್ಟು ಪ್ಯಾಚ್ ವರ್ಕ್ಗಳನ್ನ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ನಾರ್ಮಲ್ ನೀಡಲ್ಗೆ 3 ಎಳೆ ದಾರನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 6 ಎಳೆ ದಾರ ಆಗುತ್ತೆ. ನೋಡಿ, ಕೊನೆಯಲ್ಲಿ ಈ ರೀತಿಯಾಗಿ ನಾಟ್ ಅನ್ನೋದನ್ನು ಹಾಕ್ಕೊಂಡಿದ್ದೀನಿ. ಕಾಟನ್ ಥ್ರೆಡ್ನ ತಗೊಳ್ಳಿ, ಬಟ್ಟೆ ಹೊಲಿತಾರಲ್ಲ ಮಿಷಿನ್ ಥ್ರೆಡ್ಡು ಅದನ್ನು ತಗೊಳ್ಳಿ. ನೋಡಿ, ನಾನಿಲ್ಲಿ ಪಲ್ಲುಗೆ ಮ್ಯಾಚ್ ಮಾಡ್ಕೊಂಡು ತಗೊಂಡಿದ್ದೀನಿ. ಯಾಕಂದರೆ ಸ್ಟಿಚ್ ಮಾಡುವಾಗ ಪಲ್ಲು ಮೇಲ್ಗಡೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಪಲ್ಲುನ ಮ್ಯಾಚ್ ಮಾಡಿಕೊಂಡು ಕಾಟನ್ ಥ್ರೆಡ್ನ ತಗೊಂಡಿದ್ದೀನಿ. ಬನ್ನಿ, ಇವಾಗ ಯಾವ ರೀತಿ ಪ್ಯಾಚ್ ವರ್ಕ್ನ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಮಾರ್ಕ್ ಮಾಡಿರೋದು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸಿಲ್ವರ್ ಕಲರ್ ಇರೋದ್ರಿಂದ ವೈಟ್ ಕಲರ್ ಮಾರ್ಕ್ ಮಾಡಿರೋದು ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ನೋಡಿ, ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆಯಲ್ಲ. ಸೀರೆಯ ಪಲ್ಲು ಮೇಲ್ಭಾಗದಿಂದ ನೋಡಿ ಜಿಗ್ಜಾಗಿಂದ ಸ್ವಲ್ಪ ಮೇಲೆ ನೋಡಿ, ಇಲ್ಲಿ ಜಿಗ್ಜಾಗ್ ಇರುತ್ತಲ್ಲ 1 ಪಾಯಿಂಟ್ ಮೇಲೆ ಈ ರೀತಿಯಾಗಿ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ದಾರದ ಮಧ್ಯದಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಒಂದು ನಾಟ್ನ ಹಾಕ್ಕೊಳ್ತಾ ಇದ್ದು. ನೋಡಿ, ಈ ರೀತಿ ಪಾಸ್ ಮಾಡಿಕೊಂಡ್ರೆ ಒಂದು ನಾಟ್ ಬರುತ್ತೆ. ನೋಡಿ, ನಾಟ್ನ ಹಾಕಿ ಆದಮೇಲೆ ಇವಾಗ ಸೂಜಿಗೆ ನಾನು ಈ ರೀತಿಯಾಗಿರೋ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಿಲ್ವರ್ ಬೀಡನ್ನೇ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬೇರೆ ಡಿಸೈನ್ ಬೀಡನ್ನ ಹಾಕ್ಕೋಬೋದು. ನೋಡ್ಕೊಳ್ಳಿ, ನೀವು ಗೋಲ್ಡ್ ಕಲರ್
ಜರಿಗೆ ಈ ಡಿಸೈನ್ನ ಮಾಡ್ಕೊಳ್ಳೋದಾದರೆ ಗೋಲ್ಡ್ ಕಲರ್ ಯಾವುದೇ ಡಿಸೈನ್ ಬೀಡನ್ನ ಬೇಕಾದರೂ ಹಾಕ್ಕೋಬೋದು, ಅಥವಾ 2 ಬೀಡನ್ನ ಹಾಕ್ಕೋಬೋದು. ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನಿಮಗೆ ಹ್ಯಾಂಗಿಂಗ್ ಟ್ಯಾಸಲ್ಸ್ಗಳನ್ನ ಸ್ಟಿಚ್ ಮಾಡಿನೂ ಕೂಡ ತೋರಿಸಿದ್ದೀನಿ. 2 ಬೀಡನ್ನ ಹಾಕ್ಕೊಳ್ಳಿ. ನಾನು ಈ ಡಿಸೈನ್ಗೆ ಒಂದೇ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿರೋ ಒಂದು ಬೀಡನ್ನ ಸೇರಿಸ್ಕೊಂಡು ಇವಾಗ ಪ್ಯಾಚ್ ವರ್ಕಿಗೆ ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ, ಈ ಕಾರ್ನರಿಂದ ಈ ಕಾರ್ನರ್ಗೆ ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಅಥವಾ ಕೌಂಟಿಂಗ್ ಕೂಡ ಮಾಡ್ಕೋಬೋದು. ನೋಡಿ ನೋಡಿ ಈ ರೀತಿಯಾಗಿ ಕೌಂಟಿಂಗ್ ಮಾಡಿಕೊಂಡು ಕೂಡ 2 ಸೈಡು ಸಮಕ್ಕೆ ಬರೋ ಥರ ಕೌಂಟಿಂಗ್ ಮಾಡಿಕೊಂಡು ಹಾಕ್ಕೋಬೋದು. ಆಲ್ಮೋಸ್ಟ್ ಆಲು ಸ್ಟ್ರೈಟಾಗಿ ನೋಡಿಕೊಂಡೆ ನೀವು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬೀಡನ್ನ ಹಾಕಿ ಆದಮೇಲೆ ಮತ್ತೆ ನಾನು ಸಿಲ್ವರ್ ಬೀಡಿಂದ ಸೂಜಿನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ಇವಾಗ 2 ಸೈಡು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೈಡಿಂದ ಒಂದು ಸಲ ನಾಟ್ನ ಹಾಕ್ಕೊಳ್ಳಿ, ಮತ್ತು ಈ ಸೈಡಿಂದ ಒಂದು ಸಲ ನಾಟ್ ಹಾಕ್ಕೊಂಡ್ರೆ ನಿಮಗೆ ಪ್ಯಾಚ್ ವರ್ಕ್ ಅನ್ನೋದು ಟೈಟಾಗಿ ಬರುತ್ತೆ, ಪಿಚ್ ಹೋಗಲ್ಲ. ನೋಡಿ, ಈ ರೀತಿಯಾಗಿ 2 ಸೈಡಿಂದ ನಾಟ್ನ ಹಾಕ್ಕೊಂಡು ಮತ್ತು ಸೀರೆಯ ಮೇಲ್ಭಾಗದಿಂದ ಸೂಜಿನ ಪಾಸ್ ಮಾಡಿಕೊಂಡು ಬ್ಯಾಕ್ ಸೈಡು ಒಂದು ನಾಟ್ನ ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡ್ರೆ ನಿಮಗೆ ಡಿಸೈನ್ ಅನ್ನೋದು ಬಿಚ್ಕೊಳ್ಳಲ್ಲ. ನೋಡಿ, ಈ ರೀತಿಯಾಗಿ ಗಂಟು ಹಾಕ್ಕೊಂಡು ಮತ್ತೆ ಬೀಡಿಂದ ಸೂಜಿನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪಾಸ್ ಮಾಡಿಕೊಂಡು ಇವಾಗ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ದಾರನ. ನೋಡಿ, ಈ ರೀತಿಯಾಗಿ ನಿಮಗೆ ಡಿಸೈನ್ ಅನ್ನೋದು ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ ನೀವು ಪ್ಯಾಚ್ ವರ್ಕ್ನ ಮಾಡಿಕೊಂಡು ಪೂರ್ತಿ ಸೀರೆಗೆ ಸ್ಟಿಚ್ ಮಾಡ್ಕೊಳ್ಳಿ, ಅಥವಾ ನೀವು ಚೈನ್ ಸ್ಟಿಚ್ನ ಮಾಡಿಕೊಂಡು ಆಮೇಲೆ ನಾನು ಒಂದು ಲೇಯರು ಬೇಸ್ ಲೈನ್ನ ಮಾಡಿಕೊಂಡು ಸಹ ನೀವು ಪ್ಯಾಚ್ ವರ್ಕ್ಗಳನ್ನ ಸ್ಟಿಚ್ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸೇಬಲ್ಲು. ನಾನಿಲ್ಲಿ ಡೈರೆಕ್ಟಾಗೇ ಪಲ್ಲುಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಚೈನ್ ಸ್ಟಿಚ್ ಅಥವಾ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಸಹ ನೀವು ಪ್ಯಾಚ್ ವರ್ಕ್ಗಳನ್ನ ಸ್ಟಿಚ್ ಮಾಡ್ಕೋಬೋದು. ಬನ್ನಿ, ಇವಾಗ ನಾನು ಈ ಉಳಿದಿರುವಂಥ ಎಲ್ಲ ಪ್ಯಾಚ್ ವರ್ಕ್ಗಳನ್ನ ಸ್ಟಿಚ್ ಮಾಡಿಕೊಂಡು ಡಿಸೈನ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಪೂರ್ತಿ ಸೀರೆಗೆ ಪ್ಯಾಚ್ ವರ್ಕ್ಗಳನ್ನ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಯಾಚ್ ವರ್ಕ್ಗಳನ್ನ ಸ್ಟಿಚ್ ಮಾಡಿ ಆದಮೇಲೆ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ 2 ಇಂಚಿಗೆ ಒಂದೊಂದು ಪ್ಯಾಚ್ ವರ್ಕ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀವು ಪ್ಯಾಚ್ ವರ್ಕ್ನ ಮಾಡೋಕ್ಕೂ ಮುಂಚೆ ಸೀರೆಗೆ ಮಾರ್ಕ್ ಮಾಡ್ಕೊಳ್ಳಿ, ಎಷ್ಟು ಇಂಚಿಗೆ ನಿಮಗೆ ಬೇಕೋ ಅಷ್ಟು ಇಂಚಿಗೆ ಪ್ಯಾಚ್ ವರ್ಕ್ಗಳನ್ನ ಸ್ಟಿಚ್ ಮಾಡ್ಕೋಬೋದು. ಹಾಗೆ ಪಲ್ಲುಗೆ ಮಾರ್ಕ್ ಮಾಡಿ ಆದಮೇಲೆ ಎಷ್ಟು ಪ್ಯಾಚ್ ವರ್ಕ್ ಬರುತ್ತೋ ಅಷ್ಟು ಪ್ಯಾಚ್ ವರ್ಕ್ಗಳನ್ನ ರೆಡಿ ಮಾಡಿಕೊಂಡು ನಾನು ತೋರಿಸಿರೋ ರೀತಿಯಲ್ಲೇ ಕಾಟನ್ ಥ್ರೆಡ್ಡಿಂದ ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ತುಂಬಾ ನೀಟಾಗಿ ಬಂದಿದೆ. ನಿಮಗೂ ಕೂಡ ಈ ಪ್ಯಾಚ್ ವರ್ಕ್ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಸೀರೆಗೆ ಪಲ್ಲು ಮಾಡಿದರೆ ನೋಡಿ, ಪ್ಲೀಟ್ಸ್ನ ಮಾಡಿನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಲೀಟ್ಸ್ನ ಮಾಡಿದರೆ ಈ ರೀತಿಯಾಗಿ ಬಂಚ್ ಟೈಪ್ನಲ್ಲಿ ಬರುತ್ತೆ. ಹಾಗೆ ನೀವಿಲ್ಲಿ ಪ್ಯಾಚ್ ವರ್ಕ್ನು ಕೂಡ ನೋಡ್ತಾ ಇರ್ಬೋದು. ಟ್ಯಾಸಲ್ಸ್ನೂ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ನೀಟ್ ಫಿನಿಶಿಂಗ್ ಬಂದಿದೆ. ಬಿಗಿನರ್ಸು ಸಹ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೀವು ಪಲ್ಲುನ ಹಾಗೇನೂ ಬಿಡ್ತೀವಿ ಅಂದರೂ ಹ್ಯಾಂಗಿಂಗ್ ಟ್ಯಾಸಲ್ಸು ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಅದು ಶೇಕ್ ಆಗುತ್ತೆ. ಹಾಗಾಗಿ ಹ್ಯಾಂಗಿಂಗ್ ಟ್ಯಾಸಲ್ಸ್ ಡಿಸೈನು ಯಾರಿಗೆ ಬೇಕೋ ಅವರು ಈ ರೀತಿಯಾಗಿರೋ ಸ್ಕ್ವೇರ್ ಬೀಡನ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಪಲ್ಲುನ ಫೋಲ್ಡ್ ಮಾಡಿನೂ ಕೂಡ ತೋರಿಸ್ತಾ ಇದ್ದೀನಿ. ಹತ್ತತ್ರ ಸ್ಟಿಚ್ ಮಾಡಿದರೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು
ನೋಡಿ ಹತ್ತತ್ರ ಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ ಹತ್ತತ್ರ ಅಂದರೆ ಈ ರೀತಿಯಾಗಿ ನಿಮಗೆ ಪ್ಯಾಚ್ ವರ್ಕ್ ಅನ್ನೋದು ಕಾಣಿಸುತ್ತೆ. ನಾನು 2 ಇಂಚಿಗೆ ಒಂದನ್ನು ಸ್ಟಿಚ್ ಮಾಡಿದ್ದೀನಿ. ಬೇಕು ಅನ್ನೋರು ಹತ್ತತ್ರನೂ ಹೊಲ್ಕೋಬೋದು, ಅಥವಾ ನಿಮಗೆ ಇನ್ನೂ ಡಿಸ್ಟೆನ್ಸ್ ಬೇಕು ಅಂದರೆ ಮಾರ್ಕ್ ಮಾಡಿಕೊಂಡು ನೀವು ಪ್ಯಾಚ್ ವರ್ಕ್ನ ರೆಡಿ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ. ತುಂಬಾ ಈಸಿ ಡಿಸೈನು, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈಗಷ್ಟೇ ಯಾರು ಕ್ರೋಶಾ ವರ್ಕ್ನ ಕಲಿತಾ ಇದ್ದೀರೋ ಅವರೂ ಕೂಡ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಸೆಲ್ಫ್ ಕಲರ್ನಲ್ಲಿ ಈ ಡಿಸೈನ್ನ ನಿಮಗೆ ಮಾಡಿ ತೋರಿಸಿದ್ದೀನಿ. ನೀವು ಕಲರ್ ಕಾಂಬಿನೇಷನಲ್ಲಿ ಟ್ರೈ ಮಾಡ್ತೀವಿ ಅಂದರೆ ಕಲರ್ ಕಾಂಬಿನೇಷನಲ್ಲೂ ಕೂಡ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 800 ಚಾರ್ಜ್ ಮಾಡಿಕೊಂಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇದು ಪ್ಯಾಚ್ ವರ್ಕು ಕೂಡ ಡಿಪೆಂಡ್ ಆಗುತ್ತೆ. ಹತ್ತತ್ರ ಅಂದರೆ ನೀವು ಇನ್ನೂ ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ಕೋಬೋದು. ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸೊಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.